ಶೈತಾನಿರ್ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಈ ತಿಂಗಳು ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನಿಸಿದ ತಿಂಗಳು ಆಗಿರುತ್ತದೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ನಗರದಲ್ಲಿ ನಡೆಯುತ್ತಿದ್ದು, ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ಜಗತ್ತಿನಾದ್ಯಂತ ವಿವಿಧ ರೀತಿಯ ಕಾರ್ಯಕ್ರಮಗಳು ಈ ಒಂದು ದಿನವನ್ನು ಆಚರಿಸಲಿಕ್ಕೆ ನಡೀತಾ ಇದ್ದಾವೆ. ಇದರಲ್ಲಿ ವಿಶೇಷತೆ ಏನು ಅಂತಂದರೆ, ಈಗಿನ ಜನ್ಮದಿನವು 1500ನೇ ಜನ್ಮದಿನದ ವಿಶೇಷತೆಯಾಗಿದ್ದು, ಆ ವಿಶೇಷತೆಯ ಅಂಗವಾಗಿ ಜಮಾತ್ ಅಹ್ಲೆ ಸುನ್ನತ್ ಮತ್ತು ಕಾವೇರಿ ಸಿದ್ರಾ ಅಕಾಡೆಮಿಯ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಮಾಹಿತಿ ನೀಡಲು ನನ್ನ ಜೊತೆಗೆ ಈ ಒಂದು ಜಮಾತ್ ಅಹ್ಲೆ ಸುನ್ನತಿನ ಕಾರ್ಯದರ್ಶಿಗಳಾದ ಜನಾಬ್ ಅಲ್ಹಾಜ್ ಮೊಹಮ್ಮದ್ ಯೂಸುಫ್ ಬಾಗ್ವಾನ್, ಜಮಾತ್ ಅಹ್ಲೆ ಸುನ್ನತಿನ ಇನ್ನೋರ್ವ ಮೌಲಾನಗಳಾದ ಮೌಲಾನ ಮೆಹಬೂಬ್ ಕದಗಲ್, ನನ್ನ ಜೊತೆಗೆ ಅಂಜುಮನ್ ಇಸ್ಲಾಂನ ಸದಸ್ಯರಾದಂಥ ಅಲ್ಹಾಜ್ ಮೊಹಮ್ಮದ್ ನಾಸಿರ್ ಕರ್ನೂಲ್, ಸಿದ್ರಾ ಕಾವೇರಿ ಅಕಾಡೆಮಿಯ ಸಂಚಾಲಕರಾದಂಥ ಮೊಹಮ್ಮದ್ ಯೂನುಸ್ ಮುದ್ಗಲ್, ಜಿಲಾನಿ ಚೌದಾರ್ ಅವರು ಕೂಡ ಇದ್ದಾರೆ. ಇದೇ ದಿನಾಂಕ 19ರಂದು, ಅಂದರೆ ಸೆಪ್ಟೆಂಬರ್ 19ರಂದು ಕಂಠಿ ಸರ್ಕಲ್ನ ಅನುಭವ ಮಂಟಪದ ಹೊರಾಂಗಣದಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಹಬ್ಬ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅತ್ಯಂತ ಗೌರವಾನ್ವಿತ ಶ್ರೀಗಳಾದ ಶ್ರೀ ಗುರು ಮಹಾಂತ ಸ್ವಾಮೀಜಿಗಳು ವಹಿಸಲಿದ್ದಾರೆ. ಅವರ ಜೊತೆಗೆ ಇಳಕಲ್ ಮತ್ತು ಹನುಮಸಾಗರ ದರ್ಗಾದ ಸಜ್ಜಾದರ್ಶಿಯಾದಂಥ ಅದರ ಸೈಯದ್ ಮುಫ್ತಿಜಾ ಕಾರಿಗಳು ಫೈಜಲ್ ಪಾಷಾ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲರ ಜನಪ್ರಿಯ ಶಾಸಕರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ವಿಜಯ ಕಾಶಪ್ಪನವರು ಸಾಹೇಬರು ಕೂಡ ಈ ವೇದಿಕೆ ಮೇಲೆ ಇರುತ್ತಾರೆ. ಅವರ ಜೊತೆಗೆ ಇರ್ಕಲ್ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಅಲ್ಹಾಜ್ ಉಸ್ಮಾನ್ ಅಲಿ ಸಾಹೇಬರು ಕೂಡ ಈ ಒಂದು ವೇದಿಕೆಯ ಮೇಲೆ ಇರುತ್ತಾರೆ. ಈ ವೇದಿಕೆಯ ಮುಖ್ಯ ಭಾಷಣಕಾರರಾಗಿ ಸಿದ್ರಾ ಕಾವೇರಿ ಅಕಾಡೆಮಿಯ ನಿರ್ದೇಶಕರಾದಂಥ ಮೌಲಾನಾ ಫಾರೂಕ್ ಅಹಮದ್ ನೂರಾನಿಯವರು ಕನ್ನಡದಲ್ಲಿ ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿಯಲ್ಲಿ ಮುಖ್ಯ ಭಾಷಣಕಾರರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಆದ ಕಾರಣ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದೊಂದು ವಿಶೇಷ ಕಾರ್ಯಕ್ರಮವಾಗಿದ್ದು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಅವರ ಸಂದೇಶ ಅಥವಾ ಮಾದರಿ ಜೀವನ ಹೇಗಿದ್ದೆ ಎಂಬುದು ತಾವು ಸವಿಸ್ತಾರವಾಗಿ ಇದರಲ್ಲಿ ಕೇಳಬಹುದು. ಆದ ಕಾರಣ ತಮ್ಮೆಲ್ಲ ನಾವು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಇಳಕಲ್ ಮಹಾಜನತೆಯಲ್ಲಿ ತಾವು ಜಾತಿ, ಮತ, ಭೇದ ಎಲ್ಲವನ್ನು ಮರೆತು ಪ್ರವಾದಿಯವರ ಜೀವನ ಮಾನವ ಕುಲಕ್ಕೆ ಹೇಗಿತ್ತು ಎಂಬುದನ್ನು ತಾವು ಅರಿಯಲು, ಸತ್ಯಾಂಶವನ್ನು ಅರಿಯಲು ತಾವೆಲ್ಲರೂ ಜಾತಿ ಮತ ಭೇದ ಮರೆತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಇದರಲ್ಲಿ ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಮಾಡಲಾಗಿದ್ದು, ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಕೇಳಿ ಪ್ರವಾದಿಯವರ ಒಂದು ಆದರ್ಶ ಜೀವನದ ಒಂದು ಮಾದರಿಯನ್ನು ತಾವು ಕೇಳಿ ತಾವು ಪುನೀತರಾಗ್ತೀರೆಂದು ತಮ್ಮಲ್ಲಿ ಕಳಕಳಿಯನ್ನು ವಿನಂತಿಸಿ ನನ್ನ ಮುಗಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಷ್ಟ್ರಾದ್ಯಂತ ಗೊತ್ತಿದೆ, ನಮ್ಮ ರಾಜ್ಯವಾದ ಪಂಜಾಬ್ನಲ್ಲಿ ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದ್ದು, ಆ ಹಾನಿಯಲ್ಲಿ ನಾವು ಕೂಡ ಸ್ವಲ್ಪ ನಮ್ಮದೇ ಆದಂತಹ ಒಂದು ಯೋಗದಾನವನ್ನು ನೀಡಲಿಕ್ಕೆ ಈ ಬಾರಿ ನಾವು ಅಕ್ಟೋಬರ್ 5ರಂದು ಹಮ್ಮಿಕೊಂಡಿದ್ದ ಲಿಮ್ರಾ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮುಂದಕ್ಕೆ ಹಾಕಿ ಅದೇ ಹಣವನ್ನು ಸಂಗ್ರಹಿಸಿದ್ದ ಅಲ್ಲಿ ಖರ್ಚು ಮಾಡುವಂಥ ಹಣವನ್ನು ನಾವು ಪಂಜಾಬದ ನೆರೆ ಪೀಡಿತ ಪ್ರದೇಶಗಳಿಗೆ ಅಲ್ಲಿಯ ಶಾಹಿ ಇಮಾಮ್ರಾದಂಥ ಜನಾಬ್ ಉಸ್ಮಾನ್ ಸಾಬ್ ಲುಧಿಯಾನವಿ ಇವರ ಮುಖಾಂತರ ಈಗಾಗಲೇ ಅವರ ಜೊತೆ ಮಾತುಕತೆ ಆಗಿದೆ. ನಾವು ಅದೇ ಹಣವನ್ನು ಸಂಗ್ರಹ ಮಾಡಿ ಇಡೀ ಇಳಕಲ್ಲಿನ ಎಲ್ಲ ಜನತೆಯ ಪರವಾಗಿ ಆ ಹಣವನ್ನು ಜನಾಬ್ ಉಸ್ಮಾನ್ ಸಾಬ್ ಲುಧಿಯಾನವಿ ಶಾಹಿ ಇಮಾಮ್ ಪಂಜಾಬ್ ಅವರ ಮುಖಾಂತರ ಮುಟ್ಟಿಸಲಿಕ್ಕೆ ನಾವು ಒಂದು ಯೋಜನೆ ಹಾಕಿಕೊಂಡಿದ್ದೇವೆ. ತಾವೆಲ್ಲ ಮಹಾಜನತೆಗಳು ಮಹಾದಾನಿಗಳು ಇದರಲ್ಲಿ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ನಾನು ಲಿಮ್ರಾ ಅಧ್ಯಕ್ಷನಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್.